ಈ ಮನುಷ್ಯನ ಮನಸ್ಸು ಬಲು ವಿಚಿತ್ರವಾದದಂತೆ. ಮನುಷ್ಯ ಮನಸ್ಸು ಮಾಡಿದರೆ ಇಡೀ ಬ್ರಹ್ಮಾಂಡವನ್ನೇ ಗಡಗಡನೆ ನಡಗಿಸಬಲ್ಲ ತಾಕತ್ತು ಮನುಷ್ಯನ ಮೆದುಳಿಗಿದೆ ಅಂತೆ. ಆ ಕವಿತಾ ನನ್ನ ಮಾತಿಗೆ ಮೋಹಿತಳಾಗಿ ಆ ಸುರೇಶನ ಸಂಸಾರವನ್ನೇ ಸರ್ವನಾಶ ಮಾಡಿದ ಭಯಂಕರ ಭದ್ರಕಾಳಿ ನನ್ನ ಕೈಯಿಂದ ಸಾವನ್ನಪ್ಪಿದಳಂತೆ. ಇನ್ನು ಆ ಬಡಿವಾರದ ಬಡವಿ ಸವಿತಾ ಆಧಾರದ ಆಪಾದನೆ ಹೊತ್ತು ಬೀದಿಯ ಬಿಕಾರಿಯಾದಳಂತೆ. ಇದಕ್ಕೆಲ್ಲ ನಾನೇ ಕರ್ತ. ಹೇಗಿದೆ ಈ ರುದ್ರ ನಾಗನ ರುದ್ರ ತಾಂಡವ? ಓಹೋ, ನಾ ಕಣ್ಣಿಟ್ಟ ಚಂದ್ರಮಣಿ ಭಿಕಾರಿಯಾಗಿ ಇತ್ತ ಕಡೆನೆ ಬರುತ್ತಾ ಇದ್ದಾಳಲ್ಲ. ಬರಲಿ ಬರಲಿ, ಇದು ತಾನಾಗಿಯೇ ಒಲೆದು ಬಂದಿರುವ ಸಮಯ. ನಿಲ್ಲು ಸಹಿತ ನಿಲ್ಲು. ಪಾಪ ನನ್ನ ಜೊತೆ ನಲದಾಡದೆ ವಿನಾಕಾರಣದ ಹಾದರದ ಆಪನೆ ಹೊತ್ತು ಮನೆಯಿಂದ ಹೊರತಳ್ಳಿದರಂತೆ. ದಾರಿಯಲ್ಲಿ ನಿಂತಿರುವ ಈ ಗಂಡ ಹಕ್ಕಿಯನ್ನು ಮರೆತು ಹಾರಿ ಹೋಗುವೆಯೋ ನನ್ನ ಪಾರಿವಾಳ? ನಿನ್ನ ದಾರಿಯಲ್ಲಿ ಅಡ್ಡ ನಿಂತಿರುವ ಈ ಗಂಡು ಹಕ್ಕಿಯ ಜೊತೆಗೂಡಿ ನಿಜ ಜಾರಿಣಿ ನೀನಾಗು ಬಾರೇ. ಏ ಕನ್ವರ, ನಾನು ನಿನಗೇನು ಅನ್ಯಾಯ ಮಾಡಿದೆ? ಯಾಕೆ ಈ ರೀತಿ ಚಿತ್ರಹಿಂಸೆ ಕೊಡ್ತಿರ್ವೀಯ? ನಿನ್ನ ಸಲುವಾಗಿ ಮನೆಯಲ್ಲಿ ನಾನು ಅಪವಾದವನ್ನು ಹೊರಿಸಿಕೊಂಡು ಮನೆಯಿಂದ ಹೊರ ಬಂದೆ. ನಮ್ಮ ಅಣ್ಣಂದ್ರ ಜೊತೆಗೆ ಸಂತೋಷವಾಗಿ ಬಾಳ್ಬೇಕಾದ ನಾನು ಬೀದಿಯಲ್ಲಿ ತಿರುಗುವಂತಾಯ್ತು. ಇದೆಲ್ಲ ನಿನ್ನಿಂದ. ಎಲ್ಲೋ ಹೀನ ಪಶುವೆ, ನಿನ್ನ ಮನುಷ್ಯನಲ್ಲ, ನಿನ್ನ ಮೃಗ. ಏ ಹೊಲಸು ಜಾತಿಯ ಹಣ್ಣೆ, ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ನನ್ನ ಮಾತಿಗೆ ಮಣಿದು ನನ್ನ ಮಹಾರಾಣಿ ಆದರೆ ನಿನ್ನ ಪಾದದಡಿಯಲ್ಲಿ ಹಣದ ರಾಶಿಯನ್ನೇ ತಂದು ಹಾಕುವೆ. ಇದಕ್ಕೇನಂತೀಯೇ ನನ್ನ ದಾಸಾಳ ಹೂವೆ? ಏಯ್, ಬಾಯಿ ಮುಚ್ಚೋ ಕಾಮುಕ. ನನ್ನ ಎತ್ತರಕ್ಕೆ ನೀನು ಹಣ ಸುರಿದ್ರು ಕೂಡ ಆ ನಿನ್ನ ಹಣದ ಆಸೆಗಾಗಿ ನನ್ನ ಶೀಲವನ್ನು ನಿನಗೆ ಒಪ್ಪಿಸ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅದೆಂದಿಗೂ ಸಾಧ್ಯವಿಲ್ಲದ ಮಾತು. ನೋಡು, ನಿನ್ನ ಕೈ ಮುಗ್ದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು ನನ್ನ. ಅಷ್ಟೇ ಅಲ್ಲ, ನೀನೇನೇ ಹೇಳಿದ್ರು ಕೂಡ ನಿನ್ನ ಮಾತಿಗೆ ನಾನು ಬಲಿಯಾಗಲಾರೆ. ಈ ನನ್ನ ದೇಹ ನನ್ನ ಪತಿಗೆ ಮಾತ್ರ ಮೀಸಲು. ಪತಿಗೆ ಮೀಸಲು ನಿನ್ನ ದೇಹ? ಇದು ಓಬೇರಾಯನ ಕಾಲ ಅಲ್ಲ ಕಣೆ ಸವಿತಾ, ಇದು ಕಲಿಯುಗ. ನಾನು ನಿನಗೋಸ್ಕರ ನಿನ್ನ ಅಣ್ಣನ ಮೇಲೆ ಕಳ್ಳತನದ ಆಪಾದನೆ ಹೊರಿಸಿ ಜೈಲು ಸೇರುವಂತೆ ಮಾಡಿದೆ. ನಿನಗೆ ತಿಳಿಯದ ಹಾಗೆ ನಿನ್ನ ಅಕ್ಕನನ್ನೇ ನನ್ನ ಬಲೆಗೆ ಹಾಕಿಕೊಂಡು ನಿನ್ನ ಮಾವನನ್ನು ಜೈಲು ಸೇರುವಂತೆ ಮಾಡಿದೆ. ನಿನಗೂ ಹಾದರದ ಆಪಾದನೆ ಹೊತ್ತು ಬೀದಿಯ ಬಿಕಾರಿ ಮಾಡಿದೆ. ಹಾದರದ ಆಪಾದನೆ ಹೊತ್ತು ನೀನೇಕೆ ಹಾದರ ಮಾಡಲು ಅಂಜುವೆ ನನ್ನ ಮಂಜರಿ? ಸುಮ್ಮನೆ ಬಾ, ಬಾಬಾಲೇ ಬಾ. ನಿನ್ನ ಶೀಲವೆಂಬ ಮಾದ ವಸ್ತು ಒಡೆದಾಗಲೇ ಈ ಕನ್ವರ್ಲಾಲನ ಆತ್ಮಕ್ಕೆ ಶಾಂತಿ. ಶಬಾಷ್ ಕನ್ವರ್, ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಲು ಸಿದ್ಧನಾದಿ ಆ ಮಗನೇ. ನನ್ನ ಸತಿಯ ಕೂಡ ಅನೈತಿಕ ಸಂಬಂಧ ಹೊಂದು ಕೆಟ್ಟ ರಕ್ತಕ್ಕೆ ಹುಟ್ಟಿದ ನರ ಪಶುವೆ. ನನ್ನ ಬಲಾತ್ಕಾರದ ಯಜ್ಞಕ್ಕೆ ಹವಿಜವಾಗಿ ಬಂದು ನಿನ್ನ ಮಡದಿಯನ್ನು ಕಾಪಾಡಿದೆಯಲ್ಲ ಮಗನೇ.
ಆದರೆ ನೆನಪಿನಲ್ಲಿ ಇರಲಿ, ಒಂದಾನೊಂದು ದಿನ ಇವಳ ಶೀಲದ ಮೇಲಿರುವ ಶೀಳೆಯ ಸೆರಗನ್ನು ಎಳೆಯುವ ದುಶ್ಯಾಸನ ನಾನಾಗದಿದ್ದರೆ ನನ್ನ ಹೆಸರು ಈ ನಾಟಕದ ಖತರ್ನಾಕ್ ಖಳನಾಯಕ ಕನ್ವರ್ಲಾಲನೇ ಅಲ್ಲ. ಮಗನೇ, ಬರುತ್ತೇನೆ. ಸಾಕು, ಬಾಯಿ ಮುಚ್ಚಿಕೊಂಡು ಹೋಗೋ ಮಗನೇ. ನಿನ್ನಂತ ದುಶ್ಯಾಸನಗಳನ್ನು ಸಂಹಾರ ಮಾಡಲು ಭೀಮನಂತ ಬಲಿಶಾಲಿಗಳಿದ್ದಾರೆ ಎಂಬುದನ್ನು ಮರೆಯಬೇಡ. ಸವಿತಾ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎಂಬ ಹಿರಿಯರ ಮಾತು ಮಸ್ತಕಕ್ಕೆ ಈಗ ಅರಿವಾಗಿದೆ. ಆ ಕವಿತಾಳದ ಕಪಟ ನಾಟಕದಲ್ಲಿ ನಾನು ಖಳನಾಯಕನಾಗಿ ನಿನ್ನಂತ ಸಾಧ್ವಿ ಶಿರೋಮಣಿಯರನ್ನು ಹೊರಹಾಕಿದ ಮೇಲೆ ಆ ದೇವರು ನನಗೂ ಆಪತ್ತು ತಂದು ಇಟ್ಟ. ನಿನ್ನಂತ ಗರುತೆರಿಗೆ ಕಡುಪಾಪೆಯನ್ನು ಹೊರಹಾಕಿದ ನನ್ನಂತೂ ಕ್ಷಮಿಸು ಸವಿತಾ, ಕ್ಷಮಿಸು. ಸ್ವಾಮಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೋಡಿ, ಆ ದೇವರು ಆಡಿಸುವ ಗೊಂಬೆಗಳು ನಾವು. ನಮ್ಮ ಜೀವನದಲ್ಲಿ ಇದೇ ರೀತಿ ನಡೆಯುವುದು ಬರ್ತಿದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನೀವು. ಅದೆಲ್ಲ ಹೋಗಲಿ, ನೀವು ಮನೆಯಿಂದ ಅದೇಗೆ ಹೊರಗೆ ಬಂದ್ರಿ? ನನ್ನನ್ನು ವಿನಾಕಾರಣದಿಂದ ಮನೆ ಹಾಳಿ ಮಾತು ಕೇಳಿ ಹೊರ ಹಾಕಿದ ನನ್ನ ಅಣ್ಣನಿಗೆ ನನ್ನ ನತದೃಷ್ಟ ಮುಖವನ್ನು ತೋರಿಸಬಾರದೆಂದು ನಾನು ಸಾಯಲು ಸಿದ್ಧನಾದ ನನ್ನನ್ನು ಆ ರಾಕ್ಷಸಿ ತಡೆದು ತನ್ನ ಗಂಡನ ಮುಂದೆ ಕೊಲೆ ಮಾಡುವ ಕಟುಕನ ಸ್ಥಾನದಲ್ಲಿ ನಿಲ್ಲಿಸಿದಳು ಸವಿತಾ. ಅವಳ ನಟನೆಗೆ ಕೋಪಿತನಾದ ರಮೇಶಣ್ಣ ನನ್ನನ್ನು ಮನೆ ಬಿಟ್ಟು ಹೊರತಳ್ಳಿದ. ಅಯ್ಯೋ ವಿಧಿಯೇ, ನಾನೇ ಆದರದ ಅಪವಾದ ಹೊರಸಿ ನಿನ್ನನ್ನು ಮನೆಯಿಂದ ಹೊರತಳ್ಳುವಂತೆ ಮಾಡಿದೆಯಾ ಸವಿತಾ? ಯಾರೋ ಮಾಡಿದ ಮೋಸಕ್ಕೆ ನಾವಿಬ್ಬರು ವನವಾಸ ಅನುಭವಿಸುವಂತಾಯಿತು. ಸವಿತಾ, ನಡೆ, ಮೊದಲು ನಿನ್ನ ಅಣ್ಣಂದಿರನ್ನು ಹುಡುಕೋಣ, ಆಮೇಲೆ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಬರೋಣ. ಸವಿತಾ, ನಡೆ. ಆಯ್ತು ರೀ, ನಡೆದದ್ದೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಎಲ್ಲವನ್ನು ಮರ್ತು ಬಿಡಿ. ನಡೆಯಿರಿ, ಹೋಗೋಣ. ನಡೆ. ಬಾಳಲಿ